ಜಿಲ್ಲಾಧಿಕಾರಿಗಳ ನಡೆಗೆ ಬೇಸತ್ತು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತೆ ಆಗಿರುವಂತಹ ಶಿಲ್ಪಾ ನಾಗ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಕಟ ಮಾಡಿದ್ದಾರೆ. ಮೈಸೂರಿನಲ್ಲಿ ಈಗ ರೋಹಿಣಿ ಸಿಂಧೂರಿ ವರ್ಸಸ್ ಶಿಲ್ಪಾ ನಾಗ್ ಅನ್ನೋ ರೀತಿ ಆಗಿದೆ. ಐಎಎಸ್ ಅಧಿಕಾರಿ ಶಿಲ್ಪಾ ನಾಗ್ ರಾಜೀನಾಮೆಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ಬಗ್ಗೆ ಖುದ್ದು ಸುದ್ದಿಗೋಷ್ಠಿಯಲ್ಲಿ ಅವರು ಬೇಸರದಿಂದ ತಮ್ಮ ರಾಜೀನಾಮೆಯನ್ನು ಪ್ರಕಟ ಮಾಡಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತೆ ಆಗಿರುವಂತಹ ಶಿಲ್ಪಾ ನಾಗ್ ಡಿಸಿ ರೋಹಿಣಿ ಸಿಂಧೂರಿ ಅವರ ನಡವಳಿಕೆಯಿಂದ ಬೇಸತ್ತು ನಾನು ರಾಜೀನಾಮೆಯನ್ನ ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಪ್ರಕಟ ಮಾಡಿದ್ದಾರೆ. ಈಗ ಮೈಸೂರಿನಲ್ಲಿ ಡಿಸಿ ರೋಹಿಣಿ ಸಿಂಧೂರಿ ವರ್ಸಸ್ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಅನ್ನೋ ರೀತಿ ಆಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತೆ ಆಗಿರುವಂತಹ ಶಿಲ್ಪಾ ನಾಗ್ ಅವರೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಶಿಲ್ಪಾ ನಾಗ್ ಅವರೇ ನಮಸ್ಕಾರ. ಶಿಲ್ಪಾ ನಾಗ್ ಅವರೇ, 3 ದಿವಸದ ಹಿಂದೆ ನೀವೇ ಹೇಳಿದ್ರಿ ಕೋವಿಡ್ ಕಂಟ್ರೋಲ್ ಮಾಡೋದಕ್ಕೆ ರಿವರ್ಸ್ ಐಸೋಲೇಷನ್ ಮಾಡ್ತಾ ಇದೀವಿ ಅಂತ ಹೇಳಿ ನ್ಯೂಸ್ ಫಸ್ಟ್ ನ ಜೊತೆಗೆ ಮಾತಾಡ್ತಾ ಇದ್ರಿ. ಈಗ ಪರಿಸ್ಥಿತಿ ಈ ಹಂತಕ್ಕೆ ಬಂದು ತಲುಪಿದೆ. ಕೋವಿಡ್ ಟೈಮ್ ನಲ್ಲಿ ನಿಮ್ಮೆಲ್ಲರ ಕೆಲಸ ತುಂಬಾನೇ ಮುಖ್ಯ ಆಗುತ್ತೆ. ಈ ಹಂತಕ್ಕೆ ಹೋಗೋದಕ್ಕೆ ಏನ್ ಕಾರಣ? ಈ ಮಟ್ಟಿಗೆ ಬೇಸರವನ್ನ ವ್ಯಕ್ತಪಡಿಸಿ ರಾಜೀನಾಮೆ ಹಂತಕ್ಕೆ ಹೋಗೋದಕ್ಕೆ ಏನ್ ಕಾರಣ ಶಿಲ್ಪಾ ನಾಗ್ ಅವರೇ? ಖಂಡಿತ ಇದು ಒಂದಿನದಲ್ಲಿ ಆಗುವಂಥ ಸಮಸ್ಯೆ ಅಲ್ಲ. ನಾನು ಮಾರ್ಚ್ನಲ್ಲಿಂದ ನಾನು ಪಾಲಿಕೆಯಲ್ಲಿ ಸುಮಾರು 3 ತಿಂಗಳಿಂದ ಕೆಲಸ ಮಾಡ್ತಾ ಇರುವಂಥದ್ದು. ಮೈಸೂರು ನಗರ ನನಗೆ ಹೊಸದೇನಲ್ಲ. ನಾನು ಪ್ರೊಬೇಷನ್ ಕೂಡ ಮೈಸೂರು ನಗರದಲ್ಲೇ ಮಾಡಿದ್ದು. ಹುಣಸೂರಿನಲ್ಲಿ ನಾನು 2 ತಿಂಗಳು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದು. ಆಗ ನನಗೆ ಮೈಸೂರು ಜನ ಮತ್ತು ಮೈಸೂರು ಪರಿಸರ ತುಂಬ ಪರಿಚಯ ಆಗಿದೆ. ಮೈಸೂರಿನಲ್ಲಿ ಒಳ್ಳೆ ಅಧಿಕಾರಿಗಳೇ ಇದ್ದಾರೆ. ನಾನು ಕೂಡ ಪ್ರೊಬೇಷನ್ ಮಾಡಿದಾಗ ಇದ್ದಂಥ ಅಧಿಕಾರಿಗಳು ಎಲ್ಲರ ಮೇಲೂ ನನಗೆ ತುಂಬ ಗೌರವ ಇದೆ. ಇಂಥ ಒಂದು ಒಳ್ಳೆಯ ನಗರದಲ್ಲಿ, ಒಂದು ಒಳ್ಳೆಯ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾವು ಬಂದಿರುವಂಥದ್ದು. ನಮ್ಮ ಎಲ್ಲ ಪಾಲಿಕೆಯ ಜನಪ್ರತಿನಿಧಿಗಳು, ಎಲ್ಲ ಪಾಲಿಕೆ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿ, ಪೊಲೀಸ್ ಸಿಬ್ಬಂದಿ, ವಾಲಂಟಿಯರ್ಸು ಎಲ್ಲ ಕೈ ಜೋಡಿಸಿ ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥ ಇರೋದು. ಜಿಲ್ಲಾಡಳಿತದಲ್ಲಿ ಅನೇಕ ನ್ಯೂನ್ಯತೆಗಳು, ಒಂದು ಲೀಡರ್ಶಿಪ್ ಸ್ಟೈಲ್ನ ವಿಫಲತೆಯಿಂದಾಗಿ ಕಂಡು ಬರ್ತಾ ಇತ್ತು. ಅದಕ್ಕೆ ಒಂದು ಪಿನ್ ಪಾಯಿಂಟ್ ಮಾಡಿ ಹೈಲೈಟ್ ಮಾಡುವಂಥ ಕೆಲಸ ಮಾಡಿದೆ. ಪಾಲಿಕೆನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ನಗರಕ್ಕೆ ನಾವೇನು ಮಾಡ್ಕೋತಾ ಇದ್ದೀವಿ ಅಂತ ನಮ್ಮ ವ್ಯವಸ್ಥೆನೇ ನಾವು ಒಂದು ಸಿದ್ಧಪಡಿಸ್ಕೊಂಡು ಮಾಡ್ಕೊಂಡು ಬಂದಿರುವಂಥದ್ದು. ಚೆನ್ನಾಗಿ ಪಾಲಿಕೆ ಕೆಲಸ ಮಾಡ್ತಾ ಇದ್ದಾನೆ. ಜಿಲ್ಲಾಧಿಕಾರಿಯವರು ಸಂತೋಷ ಪಡಬೇಕು. ಯಾಕಂದರೆ ನಗರ ಕೂಡ ಒಂದು ಜಿಲ್ಲೆಯ ಭಾಗ. ಅದರಲ್ಲಿ ಅವರು ಒಂದು ಪಾಲಿಕೆಗೆ ಒಳ್ಳೆ ಹೆಸರು ಬಂತು ಅಂತ ಒಂದು ಕೆಟ್ಟ ಮನಸ್ಸನ್ನು ತೋರುವಂಥದ್ದು, ಪಾಲಿಕೆ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ತೋರಿಸ್ತೀನಿ ಅಂತ ಒಂದು ಹಠವನ್ನು ತೋರುವಂಥದ್ದು, ನನಗೆ ವೈಯಕ್ತಿಕವಾಗಿ ಒಂದು ಕೂಡ ಅವಮಾನ ಮಾಡಿದ್ದಾರೆ. ಅದನ್ನು ಕೂಡ ಸಹಿಸಿಕೊಂಡು ಸುಮ್ಮನೆ ಇದ್ದೇನೆ. ನಮ್ಮ ಎಲ್ಲ ಅಧಿಕಾರಿಗಳಿಗೆ ಒಂದು ತುಂಬ ಥ್ರೆಟ್ನ ಉಂಟು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಎಡಬಲಿ ಎನ್ವೈರನ್ಮೆಂಟ್ CSRನಲ್ಲಿ ಒಂದು 20 ದಿನದಲ್ಲಿ ನಮ್ಮ ತಂಡ 12.3 ಕೋಟಿನ ಸಂಗ್ರಹಣೆ ಮಾಡಿ ಜಿಲ್ಲಾಡಳಿತಕ್ಕೆ ಕೊಟ್ಟಿದೆ. ಕೊನೆಗೆ ಅದನ್ನು ಎಲ್ಲಿ ಮಾಡಿದ್ದೀರಾ, ಏನು ಮಾಡಿದ್ದೀರಾ ಅಂತ ಕ್ವಶನ್ ಮಾಡಿ ಶೋಕಾಸ್ ನೋಟಿಸ್ ಕೊಟ್ಟು ಒಂದು ಸಸ್ಪೆನ್ಷನ್ಗೆ ಕ್ರಿಯೇಟ್ ಮಾಡುವಂಥದ್ದು. ನನಗೆ ಪರ್ಸ್ನಲಿ ನಾನು ಕಮಿಷನರ್ ಆಗಿ ನಾನು ಏನು ಬೇಕಾದರೂ ರಿಸೀವ್ ಮಾಡ್ಬೋದು. ಆದರೂ ಕೂಡ ನನಗೆ ಮೇಲಿಂದ ಮೇಲೆ ಪತ್ರ ಬರೆದು ನೋಟಿಸ್ ಕೊಟ್ಟು ನೀವು ಹೇಗೆ ಮೆಡಿಕಲ್ ಕಿಟ್ ತೊಗೊಳ್ತಾ ಇದ್ದೀರಾ ಅಂತ, ಜಿಲ್ಲಾಡಳಿತದಿಂದ ಮಾತ್ರೆಗಳು, ಔಷಧಿಗಳು ಬರಬೇಕಾಗಿರುವಂಥದ್ದು, ಒಂದು ಏನು ಮೆಡಿಕಲ್ ಎಕ್ವಿಪ್ಮೆಂಟ್ ಇದೆ ಬರಬೇಕಾಗಿರುವಂಥದ್ದು, ಯಾವುದೂ ಒಂದು ಡಿಪೆಂಡೆಂಟ್ ಆಗದೆ ಕೋವಿಡ್ ಮಿತ್ರಗಳಿರ್ಬೋದು, ಕೋವಿಡ್ ಕೇರ್ ಸೆಂಟರ್ ಇರ್ಬೋದು, PHCಗಳಿರ್ಬೋದು, ನಮ್ಮ ನಗರದಲ್ಲಿ ಸಮರ್ಥವಾಗಿ ನಾವು CSR, ಪಾಲಿಕೆ ಮತ್ತು ಮೂಡಾ ಸಹಕಾರದಿಂದ ನಡೆಸ್ಕೊಳ್ತಾ ಬರ್ತಾ ಇದ್ವಿ. ಅದನ್ನು ಕೂಡ ಅದು ಚೆನ್ನಾಗಿ ನಡೀತಾ ಇದೆ ಅಂತ ಒಂದು ಕೆಂಗಣ್ಣಿಗೆ ಗುರಿಯಾಗಿ ನಗರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ತೋರಿಸ್ತೀನಿ ಅಂತ ಒಂದು ಹಠ ಹಿಡ್ಕೊಂಡು ಎಲ್ಲರ ಮೇಲೂ ಹಗೆ ಸಾಧಿಸ್ತಾ, ದುರಹಂಕಾರ ತೋರಿಸ್ತಾ, ನಮ್ಮ ಎಲ್ಲ ಒಂದು ರೆಡ್ ಝೋನಲ್ಲಿ ಇವತ್ತು ಒಂದು ಕಂಪ್ಲೀಟ್ ಸ್ಟ್ಯಾಟಿಸ್ಟಿಕ್ಸ್ನ ಓವರ್ಟರ್ನ್ ಮಾಡಿ ಮೀಡಿಯಾ ಗ್ರೂಪ್ನಲ್ಲಿ ರೆಡ್ ಝೋನಲ್ಲಿ ಹಾಕಿದ್ದಾರೆ ಎಲ್ಲ ವಾರ್ಡು. ಜನರಿಗೆ ಯಾವ ರೀತಿ ಒಂದು ಆಘಾತ ಆಗಬಾರ್ದು. ಇಂಥ ಚೀಪ್ ಟ್ಯಾಕ್ಟಿಕ್ಸ್ ಮಾಡಿದಾಗ ನಾವು ಕೂಡ ಡೈಲಿ ಬಂದು ಅವರು ಚೀಪ್ ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ದಾರೆ, ಇದು ಸರಿ ಇದ್ದಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ತುಂಬ ಬೇಸತ್ತು ಇಂಥ ಒಂದು ನಡತೆ ಯಾರಿಗೂ ಬೇಡ. ಯಾವುದೇ ಒಂದು ಜಿಲ್ಲಾಧಿಕಾರಿ, ಈ ಥರ ಜಿಲ್ಲಾಧಿಕಾರಿ ಯಾವುದೇ ಜಿಲ್ಲೆಗೂ ಬೇಡ. ಒಂದು ಮನಸ್ಸಿಗೆ ತುಂಬ ನೋವಾಗಿ ತೆಗೆದುಕೊಂಡಿರುವಂಥ ನಿರ್ಧಾರ. ಶಿಲ್ಪಾ ನಾಗ್ ಅವರೇ ಹೇಳಿದ್ರಿ, ಅಧಿಕಾರಿಗಳಿಗೆ ಥ್ರೆಟ್ ಮಾಡ್ತಾ ಇದ್ದಾರೆ, ವೈಯಕ್ತಿಕವಾಗಿ ನನಗೂ ಮಾಡ್ತಾ ಇದ್ದಾರೆ ಅಂತ. ಸೊ ಅಂದ್ರೆ ಕೆಲಸ ಮಾಡೋದಕ್ಕೆ, ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ. ಎಷ್ಟು ದಿನದಿಂದ ಇದೆಲ್ಲ ಆಗ್ತಾ ಇದೆ ಶಿಲ್ಪಾ ನಾಗ್ ಅವರೇ?
ಇದು ಮೊದಲಿನಿಂದ ಏನು ಜಾಸ್ತಿ ಡೈರೆಕ್ಷನ್ ಇರಲಿಲ್ಲ, ಯಾವುದೇ ರೀತಿ ರಿಸೋರ್ಸ್ ಸಪೋರ್ಟ್ ಇರಲಿಲ್ಲ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಯಾವುದೇ ರೀತಿ ಒಂದು ಸಹಾಯ ಸೌಲಭ್ಯ ಆಗಲಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನಡಿ SDRF ಫಂಡದಲ್ಲಿ ಏನು ಬರುತ್ತೆ ಯಾವುದೇ ರೀತಿ ಸೌಕರ್ಯ ಇರಲಿಲ್ಲ. ಯಾವುದೇ ಒಂದು ಹೊಸ ಐಡಿಯಾ ಇದನ್ನು ಮಾಡ್ಬೋದು ಅಂತ ಹೇಳಿದ್ರೆ ಮೊದಲು ಅದನ್ನು ತೊಡೆದಾಕ್ತಾ ಇದ್ರು. ಆದರೂ ಕೂಡ ಇಂಡಿಪೆಂಡೆಂಟ್ ಆಗಿ ಮಾಡಿಕೊಂಡು ಯಾವುದೇ ರೀತಿ ಸುಮ್ಮನೆ ನಾವು ಮೀಡಿಯಾಗೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಬಾರ್ದು ಅಂತ ಮಾಡ್ಕೊಂಡು ಬರ್ತಾ ಇದ್ವಿ. ತಾನ ನಂತರ ಪಾಲಿಕೆನಲ್ಲಿ ಚೆನ್ನಾಗಿ ಕೆಲಸ ಆಗ್ತಾ ಇದೆ ಅಂತ ಎಲ್ಲ ಕಡೆ ಹೈಲೈಟ್ ಆಗೋಕ್ಕೆ ಬಂದಾಗ ಅದು ಯಾಕೆ ಪಾಲಿಕೆ ಮಾತ್ರ ಹೈಲೈಟ್ ಆಗ್ತಾ ಇದೆ, ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿಕೊಂಡು ಅದನ್ನೇ ವೈಯಕ್ತಿಕವಾಗಿ ತೆಗೆದುಕೊಂಡು ನಾನು ಯಾವುದೇ ರೀತಿ ಪರ್ಸ್ನಲಿ ಅವ್ರಿಗೆ ಅವಮರ್ಯಾದೆ ಆಗೋ ರೀತಿ ಆಗಲಿ ಯಾವುದೂ ಮಾತಾಡಿಲ್ಲ. ಅವ್ರು ನನಗಿಂತ 5 ಬ್ಯಾಚ್ ಸೀನಿಯರ್ ಇದ್ದಾರೆ, ಅವ್ರಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದೇನೆ. ಅದನ್ನೇ ಒಂದು ಅವಮರ್ಯಾದೆ ರೀತಿಯಲ್ಲಿ ತಗೊಂಡು ಅವರ ಒಂದು ಸಂಕಷ್ಟಗಳಲ್ಲಿ ಸೇರಿಕೊಂಡು ಅದರಲ್ಲಿ ನಾವು ಅವರು ಪರ ವಹಿಸಬೇಕು, ಅವರು ವಿರೋಧ ವಹಿಸಬೇಕು ಅಂತ ಯಾವುದೋ ಒಂದು ರೀತಿ ಸಣ್ಣ ವಿಷಯದಲ್ಲಿ ನಮ್ಮ ಕೆಲಸಕ್ಕೆ ತೊಡಕು ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ. ಶಿಲ್ಪಾ ನಾಗ್ ಅವರೇ, ನೀವು ಒಬ್ಬ ಅಧಿಕಾರಿ, ನಿಮಗೆ ರೋಹಿಣಿ ಸಂಬಳ ಕೊಡೋದಿಲ್ಲ, ಜನರ ಕೆಲಸ ನೀವು ಮಾಡ್ತೀರಾ. ಈ ರೀತಿ ನೀವು ರಾಜೀನಾಮೆಗೆ ಮುಂದಾದ್ರೆ ಅದು ಪಲಾಯನ ಅನ್ನೋ ರೀತಿಯಾಗಿ ಆಗೋದಿಲ್ವಾ ಶಿಲ್ಪಾ ನಾಗ್ ಅವರೇ? ಖಂಡಿತ ನಾನು ರಾಜೀನಾಮೆ ಕೊಡೋದಕ್ಕೆ ಏನು ಸಡನ್ನಾಗಿ ದುಡುಕಿ ನಿರ್ಧಾರ ತೆಗೆದುಕೊಂಡಿಲ್ಲ. ಸುಮ್ಮನೆ ಕೋಪ ಬಂದು ಅಥವಾ ಬೇಜಾರಾಗಿ ನಿರ್ಧಾರ ತೆಗೆದುಕೊಂಡಿಲ್ಲ. ತುಂಬ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಮೈಸೂರಿನಂಥ ಒಳ್ಳೆ ಜಿಲ್ಲೆಗೆ ಇಂತಹ ಕೆಟ್ಟ ಜಿಲ್ಲಾಧಿಕಾರಿ ಇರಬಾರ್ದು. ಅದು ನಡತೆ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರ ಇನ್ಎಫಿಷಿಯನ್ಸಿ ಬಗ್ಗೆ ಹೇಳ್ತಾ ಇದ್ದೀನಿ. ವಾರ್ ರೂಮ್ ಇರ್ಬೋದು, ಮೆಡಿಸಿನ್ ಪ್ರೊಕ್ಯೂರ್ಮೆಂಟ್ ಇರ್ಬೋದು, ಪ್ಲಾನಿಂಗ್ ಇರ್ಬೋದು, ಯಾವುದೇ ರೀತಿಯಲ್ಲೂ ಮೈಸೂರು ಜಿಲ್ಲೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಆಗಿಲ್ಲ. ವಾರ್ ರೂಮ್ನಲ್ಲಿ ಯಾವಾಗ ನಾವು ಲಾಸ್ಟ್ ಇಯರ್ ಫಸ್ಟ್ ವೇವ್ನಲ್ಲಿ ಫೆಸಿಲಿಟೀಸ್ ಇತ್ತು ಅಷ್ಟೇ ಫೆಸಿಲಿಟೀಸ್ ಇದೆ, ಅದನ್ನು ಇಂಪ್ರೂವ್ ಮಾಡಿಲ್ಲ. ನಮಗೆ ನಗರಕ್ಕೆ ವಾರ್ ರೂಮ್ನಿಂದ ಏನಾದರೂ ಮಾಹಿತಿ ಬರಬೇಕು ಅಂದರೆ 9 ದಿನ ಆದ ನಂತರ ಮಾಹಿತಿ ಬರ್ತಾ ಇದೆ. ಅದನ್ನು ನಾವು ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆಗಲಿ ಒಂದು ಐಸೋಲೇಷನ್ ಆಗಲಿ ಮಾಡೋಷ್ಟರಲ್ಲಿ ಅವ್ರಿಗೆ ಆಗಲೇ ಆ ಕಾಯಿಲೆ ವಾಸಿಯಾಗಿರುತ್ತೆ, ಇಲ್ಲಾಂದರೆ ಅವ್ರು ಇರೋದೇ ಇಲ್ಲ. ಸೊ ಈ ರೀತಿ ಎಲ್ಲ ಸಮಸ್ಯೆಗಳಿರೋದ್ರಿಂದ ನಮಗೆ ಬೇಜಾರಾಗಿದೆ. ನಾವು ಆದರೂ ಕೂಡ ಸಮರ್ಥವಾಗಿ ನಮ್ಮ ಟೆಲಿಕೇರ್ ಇರ್ಬೋದು, ಈ ರೀತಿ ಪರ್ಯಾಯ ವ್ಯವಸ್ಥೆಗಳು ಮಾಡಿಕೊಂಡು ನಡೆಸ್ತಾ ಇದ್ವಿ. ಅದು ಕೂಡ ಅವ್ರ ಕೆಂಗಣಿಗೆ ಗುರಿಯಾಗಿದೆ. ನನಗೆ ಒಂದು ಪರ್ಸ್ನಲಿ ಟಾರ್ಗೆಟ್ ಮಾಡಿದ್ರೆ ನಾನು IAS ಅಧಿಕಾರಿಯಾಗಿ ಅವ್ರ ವಿರುದ್ಧ ನಿಲ್ಲುವಂತಹ ಒಂದು ನನಗೆ ಧೈರ್ಯ ಇದೆ. ಆದರೂ ನಮ್ಮ ಎಲ್ಲ 2ನೇ ಹಂತದ ಅಧಿಕಾರಿಗಳನ್ನ ದಿನ 7 ಗಂಟೆಗೆ ಮೀಟಿಂಗ್ ಕರೆದು ಅವಮಾನಕರ ರೀತಿಯಲ್ಲಿ ಮಾತಾಡಿ ಪ್ರತಿ ಒಂದು ದಿನ ಒಂದು ಏನು ಮಾಡ್ತಾ ಇದ್ದಾರೆ. ಮತ್ತು ನಗರಕ್ಕೆ ಸಡನ್ನಾಗಿ ರೆಡ್ ಝೋನ್ ಅಂತ ಎಲ್ಲ ತೋರಿಸ್ಬಿಟ್ಟು ಇವತ್ತು ಮೀಡಿಯಾ ಗ್ರೂಪ್ನಲ್ಲಿ ಯಾಕೆ ನಗರದಲ್ಲಿ ಸಿಟಿನಲ್ಲಿ ಏನೋ ಕೆಲಸ ಆಗ್ತಾ ಇಲ್ಲ, ಸಿಟಿನಲ್ಲಿ ಎಲ್ಲ ತುಂಬ ರೆಡ್ ಝೋನ್ ಇದೆ ಅಂತ ಸುಮ್ಮನೆ ಸ್ಟ್ಯಾಟಿಸ್ಟಿಕಲ್ ಗ್ರೂಪಿಂಗ್ನ ಅವರು ಚೇಂಜ್ ಮಾಡಿ ತೋರಿಸ್ತಾ ಇರುವಂಥದ್ದು ತುಂಬ ಅಸಹ್ಯಕರವಾಗಿ ನಡ್ಕೊಂಡಿದ್ದಾರೆ. ಇದಕ್ಕೆ ಪ್ರೊಟೆಸ್ಟ್ ಮಾಡಿ ನಾನು ರೆಸಿಗ್ನೇಷನ್ ಕೊಟ್ಟಿರುವಂಥದ್ದು. ಇಷ್ಟು ದಿನ ರಾಜಕಾರಣಿಗಳು ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ರು. ಈಗ ನೀವು ಪಾಲಿಕೆ ಆಯುಕ್ತೆ, ನೀವು ಆರೋಪ ಮಾಡ್ತಾ ಇದ್ದೀರಾ. ನಿಮಗೆ ನಿಮ್ಮದೇ ಆದ ಅಧಿಕಾರ ಇರುತ್ತೆ, ಅದನ್ನ ನೀವು ಮುಲಾಜಿಲ್ಲದೆ ಚಲಾಯಿಸಬಹುದು. ಈಗ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ಚೀಫ್ ಸೆಕ್ರೆಟರಿಗೆ ದೂರನ್ನ ಕೊಡೋದಕ್ಕೆ ಏನಾದ್ರೂ ಮುಂದಾಗ್ತೀರಾ ಶಿಲ್ಪಾ ನಾಗ್ ಅವರೇ? ನಾನು ಖಂಡಿತ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಇನ್ಫ್ಯಾಕ್ಟ್ ನಾನು ಮಾತಾಡೋಕೆ ಮುಂಚೆನೇ ಅವರೆಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ನನ್ನ ಮೇಲೆ ಚಾಡಿ ಹೇಳಿರ್ತಾ ಇದ್ರು. ಅಧಿಕಾರಿಗಳು ನನ್ನ ಹತ್ರ ಮಾತಾಡಿ ಮಾಹಿತಿ ತೆಗೆದುಕೊಳ್ತಾ ಇದ್ರು. ನಾಳೆ ಕೂಡ ಚೀಫ್ ಸೆಕ್ರೆಟರಿ ಅವ್ರನ್ನ ಕರ್ಕೊಂಬಂದು ಒಂದು ಪಾಲಿಕೆನ ರಿವ್ಯೂ ಮಾಡಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಸೊ ನನಗೆ ಬೇರೆ ಯಾವುದೋ ಅಧಿಕಾರಿಗಳು ಸೀನಿಯರ್ಸ್ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ. ಅವರು ತುಂಬ ಒಳ್ಳೆಯ ಒಂದು ರೀತಿಯಲ್ಲಿ ಯಾವಾಗ್ಲೂ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಇದೊಂದು ಮೊರಾಲಿಟಿ ಗ್ರೌಂಡ್ ಮೇಲೆ ರೆಸಿಗ್ನೇಷನ್ ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿ ಒಂದು ಆತ್ಮಸ್ಥೈರ್ಯ ಕಳ್ಕೊಂಡಾಗಲಿ ಬೇಜಾರಾಗಿ ಸೋತು ಮಾಡ್ತಾ ಇರುವಂಥದ್ದಲ್ಲ. ಯಾರಾದರೂ ಒಬ್ಬರು ಅವರ ದರ್ಪದ ವಿರುದ್ಧ ನಿಂತ್ಕೊಂಡು ನೋಡಿ ನೀವು ಈ ರೀತಿ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ದುರಹಂಕಾರಕ್ಕೆ ಮೈಸೂರು ಜಿಲ್ಲೆನ ಬಲಿ ಕೊಡ್ತಾ ಇದ್ದೀರಾ ಅಂತ ಹೇಳೋರು ಬೇಕಾಗಿತ್ತು. ಅದಕ್ಕೆ ನಾನು ಇವತ್ತು ಈ ಕೆಲಸ ಮಾಡಿದ್ದೇನೆ. ಹೌದು, ಇಂಥ ಕೋವಿಡ್ ಸಿಚುವೇಶನ್ ಅಲ್ಲಿ ನೀವು ಅವರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಸಮನ್ವಯತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲ ಜನರ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದಿದ್ದೀರಾ ಶಿಲ್ಪಾ ನಾಗ್ ಅವರ ಈ ವಿಚಾರವನ್ನ? ಎಲ್ಲರಿಗೂ ಗೊತ್ತಿದೆ, ಮೈಸೂರಿನಲ್ಲಿ ಏನು ನಡೀತಾ ಇದೆ ಗೊತ್ತಿದೆ. ಬಟ್ ನಾನು ಪ್ರತಿ ಸತಿ ಫೋನ್ ಮಾಡಿ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಆ ಥರ ಮಾಡ್ತಾರೆ ಅಂತ ಹೇಳ್ತಾ ಇರುವಂತಹ ಪ್ರಮೇಯ ನನಗಿಲ್ಲ. ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಸೊ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ, ಮಂತ್ರಿಗಳಾಗಲಿ, ಸಂಸದರಾಗಲಿ, MLAs ಆಗಲಿ, ಸೀನಿಯರ್ ಆಫೀಸರ್ಸ್ ಆಗಲಿ ಯಾರ್ದು ಒಂದು ತಪ್ಪಿಲ್ಲ. ಅವ್ರು ಯಾವಾಗಲೂ ಒಳ್ಳೆ ರೀತಿಯಲ್ಲಿ ನನ್ನ ನಡೆಸ್ಕೊಂಡಿದ್ದಾರೆ. ಒಬ್ಬರು ಅಧಿಕಾರಿ ಒಂದು ದರ್ಪಕ್ಕೆ ಒಂದು ಜಿಲ್ಲೆ ನಗರ ಬಲಿಯಾಗಬಾರ್ದು ಅಂತ ತಗೊಂಡಿರುವಂಥ ನಿರ್ಧಾರ ಅಷ್ಟೇ. ಇದೊಂದು ನೈತಿಕ ಒಂದು ಸ್ಟ್ಯಾಂಡ್ ತಗೊಂಡಿರುವಂಥದ್ದು, ಬೇರೆ ಯಾವುದೂ ಅಲ್ಲ. ಈ ವಿಚಾರವಾಗಿ ನಿಮ್ಮ ಆಗ್ರಹ ಏನು ಶಿಲ್ಪಾ ನಾಗ್ ಅವರೇ? ಏನಾಗಬೇಕು ಅಂತ? ಏನಾಗಬೇಕು ಅಂದರೆ ಜಿಲ್ಲೆನಲ್ಲಿ ಆಡಳಿತ ಸರಿ ಹೋಗಬೇಕು. ಮತ್ತು ಈ ರೀತಿ ಟಾರ್ಗೆಟ್ ಮಾಡಿಕೊಂಡು ಎಲ್ಲರನ್ನೂ ಒಂದು ನಗರನೇ ಒಂದು ಕಡೆಗಣಿಸುವಂಥದ್ದು, ನಗರದಲ್ಲಿ ಒಂದು ಅಪಪ್ರಚಾರ ಮಾಡುವಂಥದ್ದು, ನಗರದಲ್ಲಾಗ ಒಳ್ಳೆ ಕೆಲಸನೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡುವಂಥದ್ದು ಆಗಬೇಕು ಅಂತ ಒಂದು ನಿರ್ಧಾರ ತಗೊಂಡಿರುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ನೋವಾಗಿ ಮಾಡಿರುವಂಥದ್ದು.
ನಾನು 2014ರಿಂದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಯಾವತ್ತೂ ಈ ರೀತಿ ದುಡುಕಿ ನಿರ್ಧಾರ ತಗೊಂಡಿಲ್ಲ, ಇವತ್ತು ಕೂಡ ದುಡುಕಿ ಅಂತೂ ನಿರ್ಧಾರ ತಗೋತಾ ಇಲ್ಲ. ಸೊ 1000 ಹೇಳ್ಬೋದು, 1000 ಜನ ನೀವು ಯಾವ ಥರ ಮಾಡ್ಬೋದಾಗಿತ್ತು, ಈ ಥರ ಮಾಡ್ಬೋದಾಗಿತ್ತು ಅಂತ. ನಾನು ಎಲ್ಲ ಪರಿಸ್ಥಿತಿಗಳನ್ನು ಗಣನೆಗೆ ತೆಗೆದುಕೊಂಡು ನನ್ನ ಒಂದು ಇಚ್ಛಾಶಕ್ತಿಯಿಂದ ಈ ನಿರ್ಧಾರ ತೆಗೆದುಕೊಂಡಿರುವಂಥ. ಇಲ್ಲ, ನಿಜಕ್ಕೂ ನನಗೆ ಆಶ್ಚರ್ಯ ಆಗುತ್ತೆ. 3 ದಿವಸದ ಹಿಂದೆ ನೀವೇ ನ್ಯೂಸ್ ಫಸ್ಟ್ ಜೊತೆಗೆ 10-15 ನಿಮಿಷ ಮಾತಾಡಿದ್ರಿ. ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ನಾವು ರಾಜ್ಯದಲ್ಲಿ ಮೊದಲಿಗೆ ಮೈಸೂರಿನಲ್ಲಿ ರಿವರ್ಸ್ ಐಸೋಲೇಷನ್ಗೆ ಮುಂದಾಗ್ತೀವಿ, ಪ್ರಾರಂಭಿಕ ಹಂತದಲ್ಲಿ ಪೈಲಟ್ ಪ್ರಾಜೆಕ್ಟ್ ತಗೊಳ್ತೀವಿ ಅಂತ ಹೇಳಿ. ದಯವಿಟ್ಟು ನನಗೆ ಮಾತಾಡೋದಕ್ಕೆ ಶಕ್ತಿ ಇಲ್ಲ ಜಾನ್ವಿ ಅವರೇ, ದಯವಿಟ್ಟು ನನಗೆ ಗಂಟ್ಲೆಲ್ಲ ಒಣಗೋಗಿದೆ, ಮಾತಾಡೋಕೆ ಶಕ್ತಿ ಇಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ದಯವಿಟ್ಟು. ಶಿಲ್ಪನಾಗ್ ಅವರೇ, ನಾನು ಕೊನೆಯದಾಗಿ ಏನು ಹೇಳ್ತೀನಿ ಅಂದ್ರೆ, ಬಹಳ ಉತ್ಸುಕರಾಗಿದ್ರೆ ಕೆಲಸ ಮಾಡೋದಕ್ಕೆ ನಿಮ್ಮಂತ ಅಧಿಕಾರಿಗಳಿಗೆ ಸ್ವತಂತ್ರ ನೀಡಬೇಕು ನಿಮ್ಮ ಕೆಲಸಗಳನ್ನ ಮಾಡೋದಕ್ಕೆ. ಹಾಗಾಗಿ ಇದೆಲ್ಲವೂ ಕೂಡ ಇಲ್ಲಿಗೆ ಶಮನ ಆಗಬೇಕು. ಈ ರಾಜೀನಾಮೆ ನಿರ್ಧಾರದಿಂದ ನೀವು ಕೂಡ ಹಿಂದೆ ಸರಿಬೇಕಾಗುತ್ತೆ. ಯಾಕಂದ್ರೆ ಇಂಥ ಕೋವಿಡ್ ಸಿಚುವೇಶನ್ ಅಲ್ಲಿ ದಿಢೀರಂತ ಈ ನಿರ್ಧಾರ ತೆಗೆದುಕೊಳ್ಳೋದು ಸರಿಯಲ್ಲ. ಧನ್ಯವಾದ ಶಿಲ್ಪಾನಾಗ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದಕ್ಕಾಗಿ. ಶಿಲ್ಪಾನಾಗ್ ಅವರ ಮಾತುಗಳನ್ನ ನಾವು ಗಮನಿಸಿದ್ವಿ. Subject resignation letter. With huge regard and deep respect, I hereby submit my resignation letter for your kind consideration and acceptance. As it may already have come to your kind notice, the COVID management situation in Mysuru district is far from ideal. As the Commissioner of MCC, ever since I started functioning full-time in the first week of March, careful planning, resource allocation, capacity building of human resources, and analysis of changes in COVID trends, a comprehensive city-level planning for COVID management has been framed and being implemented with earnest. Along with MCC officials and elected representatives, solid partnerships have been built with Health Department, Police Department, civil society and industries to further strengthen collective impact on the ground. As a result of this, Mysuru city has not only been able to bring down the negative effects of the COVID second wave, but our innovative efforts have received laurels and recognition from district, state and national media. The district administration headed by the Honorable DC should act as a guiding factor and resource support of all other entities within the district. There have been no clear roadmaps, directions, action plans in this regard. The district war room has simply been neglected, never reviewed or strengthened to prepare for the second wave. As a result, ground level data of positives, active cases, primary and secondary contacts are received with such a time lag and huge delay that it is practically useless to manage COVID cases at the ward level. Repeated requests in this regard have not been honored, and MCC's efforts to bring Infosys, Arthamitra and Project Step 1 to Mysuru to fill these gaps were thoroughly quashed by the high-handedness and inability to receive constructive feedback of the DC. The bed management system is still teething, and despite best efforts at the state level, there is improper human resource management and constant change of nodal officers for this fundamental function of the war room. The war room has become a happening site for delayed data entry and clearing backlogs for the sole purpose of compliance. MCC, along with robust civil society support, has established and is successfully running 5 COVID Mitras, physical triaging centers. The voluntary human resources, both medical and non-medical, were onboarded by MCC in record time and professional orientation and training arranged. The overall daily operations are jointly managed by an administrative head of MCC and a civil society nodal. Food to volunteers, medicines, equipment, consumables are by CSR, and wherever gaps are there by MCC. MCC and MUDA have recruited 31 doctors and 33 nursing staff from our own funds to make these centers functional 24/7. As help, even in this regard, was not forthcoming from the district administration. Even though the DC personally takes full credit for this novel endeavor, she is completely unaware of the sweat, blood and tears of the people who are relentlessly manning these centers with a sole service motive. MCC has been instrumental in mobilizing 12.3 crore worth of CSR support in the form of oxygen plants, medical equipment, medical kits and other consumables. These have been effectively deployed in government hospitals, PHCs, COVID Mitras, CCCs and free medical kit to every home isolated case. It's being distributed to every triaged home isolated case at the doorsteps in Mysuru city.
in the sheer neglect of medicine procurement, upgradation of medical infrastructure, boosting the morale of the overworked medical doctors and staff, CSR has acted as a lifeline to tide over these criminal negligences and systemic inefficiency due to the lack of care, concern and humane approach, absence of foresight, leadership and planning of the DC. Many other innovative projects like COVID Telecare, Vatsalya, that is reverse isolation. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.